ಹಾಯ್ ಹಲೋ ನಮಸ್ಕಾರ IPL ಜಿಂಗಾಲಾಲ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ನಾನಿದ್ದೀನಿ ನಿಮ್ಮ ಜೊತೆಗೆ ಅದರ್ಶಿನಿ ಆ್ಯಂಡ್ ನನ್ನ ಜೊತೆಗೆ ಇವತ್ತು IPL ಅದು ಹೀಟ್ ಮ್ಯಾಚ್ ಅಂದರೆ ತಪ್ಪಾಗಲ್ಲ. ಸೊ ಈ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಸೊ ದಟ್ಸ್ ನನ್ ಅದರ್ ದೆನ್ ನಟಿ ಕಾಮ್ ಮಾಡೆಲ್ ಪ್ರೀತಿ ಗೌಡ ಇದ್ದಾರೆ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಹಾಯ್ ಆದರ್ಶಿನಿ, ಥ್ಯಾಂಕ್ ಯು ಸೋ ಮಚ್. ಎಸ್ ಆ್ಯಂಡ್ ನಮ್ಮ ಜೊತೆಗೆ ನಾನು ಅಂದರೆ ನಂಬರ್ ಅಂದರೆ ನಾನು ಬರ್ರಿ ಇದೇ ಟೇಕ್ನ ತಗೋತಾ ಇದ್ದಾರೆ ಗುರುಗಳು, ಆರ್ಯವರ್ಧನ್ ಗುರುಗಳಿದ್ದಾರೆ. ಕಮಾನ್ ಗುರುಗಳೇ ಹೇಳಿ ಹಂಗೆ. ನಮಸ್ಕಾರ, ಓಂ ಬ್ರಹ್ಮದೇವಾಯ ನಮಃ. ಅದೇ ಹೇಳಿ ಗುರುಗಳೇ, ನಿಮ್ಮ ಸಿಗ್ನೇಚರ್ ಡೈಲಾಗ್ ಇದೆಯಲ್ಲ, ಜಿಂಗ ಲಕ 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 ಬರ್ರ. ಎಲ್ಲರೂ ಬರ್ರಿ ಬರ್ತಾ ಇರ್ತಾರೆ. ಈಗ ನಮಗೆ ನೀವು ಕೂಡ ಮಾತಾಡ್ಬೋದು ನಮ್ಮ ಜೊತೆ. ಬಟ್ ಅದಕ್ಕಿಂತ ಮುಂಚೆ ಇವತ್ತಿನ ಏನು ಮ್ಯಾಚ್ ಏನಿದೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿರುವಂಥ ಮ್ಯಾಚ್ ಇವತ್ತು. ಸೊ ಈ ಮ್ಯಾಚ್ ಕುರಿತಾಗಿ ಬರೀ ನಾವು ಮಾತ್ರ ಮಾತಾಡೋದಲ್ಲ, ಪಬ್ಲಿಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳ್ತಿದೆ ಪಬ್ಲಿಕ್? ಹ್ಯಾವ್ ಅ ಲುಕ್. KGF ಸ್ಟೈಲಲ್ಲಿ ಬರ್ತಾರೆ, ಕಾಂತಾರ ಸ್ಟೈಲ್ ಬೆಳೆಯಲ್ಲ, KGF ಸ್ಟೈಲಲ್ಲಿ ಮಾಡ್ತಾರೆ, ಗನ್ ತಗೋತಾರೆ. ಎಲ್ಲ ಗೆಲ್ಬೋದು ಅಲ್ಲ, ಗೆಲ್ಲಬೇಕು ಅಂತ ಫಿಕ್ಸ್ ಆಗಿ ಇವತ್ತು ಆಡ್ತಾರೆ. ಗೆಲ್ಬೋದು ಅಂತ ಏನಿಲ್ಲ, ಗೆಲ್ಲಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಮಾಮೂಲಿ RCB ಟಾಸ್ ಗೆಲ್ಲಬೇಕು ಅಂತ ಅನಿಸಿರ್ತದಲ್ವ ಎಲ್ಲರಿಗೂ, ಸೇಮ್ ಅಷ್ಟೇ. RCB ಟಾಸ್ ಗೆದ್ದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ KL ರಾಹುಲ್ ಅಂದರೆ ತುಂಬ ಇಷ್ಟ, ಬಟ್ IPL ಅಂತ ಬಂದರೆ RCB ವಿರುದ್ಧವಾಗಿ ಬಿಟ್ಕೊಡೋಕ್ಕೆ ಮನಸ್ಸು ಬರೋಲ್ಲ. ಇನ್ನೊಂದೇನಂತಂದರೆ ನಾವು ಮಾಮೂಲಿ ಅವಾಗಿಂದ ನೋಡ್ಕೊಂಬಂದಿದ್ದೀವಿ KL ರಾಹುಲ್ನ. ನಮ್ಮ ಬೆಂಗಳೂರು ಪ್ಲೇಯರ್ ಆದ್ರೂ ಪರವಾಗಿಲ್ಲ, ಬಟ್ ನಮ್ಗೆ RCB ಗೆಲ್ಲಬೇಕು ಫಸ್ಟು. RCBನೇ ಪ್ರಿಫರೆನ್ಸ್ ನಮಗೆ. ಒಟ್ಟಿನಲ್ಲಿ ರಿವೆಂಜ್ ಅಂತೂ ಕೊಡಲೇಬೇಕು ಅಂತ ಕಾಯ್ತಾ ಇದ್ದೀವಿ. ನೋಡೋಣ ಅದೇನಾಗುತ್ತೆ ಅಂತ. ಟಾಸ್ ಗೆದ್ರೇ ಇನ್ನೊಂದು ಅದು ಬೇರೆ, ಇವಾಗ ಟಾಸ್ ಬೇರೆ ಗೆಲ್ತಾ ಇಲ್ಲ ಇವರು. ಟಾಸ್ ಒಂದು ಗೆದ್ದರೆ ನಮಗೆ ಒಂದು ಸ್ವಲ್ಪ ಮ್ಯಾಚ್ ಏನಾದರೂ ಒಂದು ಚೇಂಜಸ್ ಆಗ್ಬೋದೇನೋ, ಅದೊಂದು ನೋಡಬೇಕು ಟಾಸ್ ಏನಾಗುತ್ತೆ ಅಂತ. ಒಂದೇ ಮ್ಯಾಚ್ ಅನಿಸುತ್ತೆ ಟಾಸ್ ಗೆದ್ದಿರೋದು ಇಲ್ಲಿವರೆಗೂ, ಅದನ್ನು ನೋಡ್ಬೇಕು ಏನಾಗಬೇಕು ಅಂತ. ಆದರೆ ಇನ್ನೊಂದೇನಂತಂದರೆ ಡೆಲ್ಲಿ ಅಂತಂದರೆ KL ರಾಹುಲ್ ಅವ್ರದ್ದು ವಿರಾಟ್ ಕೊಹ್ಲಿ ಅವ್ರದ್ದು ಸ್ಟೇಡಿಯಮ್ಮು. ಇಲ್ಲಿ ಬಂದು ಅವರು ಒಂದು ಪಿಚ್ಚಲ್ಲಿ ಅವ್ರು ಹೊಡೆದ್ರು KL ರಾಹುಲ್, ನಾವು ಹೋಗ್ಬಿಟ್ಟು ಅಲ್ಲಿ ವಿರಾಟ್ ಕೊಹ್ಲಿ ನಾವು ಹೊಡಿತೀವಿ ಅಂತ ಹೊಡಿತಾರೆ ಅನ್ಸುತ್ತೆ. ನೋಡೋಣ ಏನಾಗ್ಬೋದು ಅಂತ. 100% ಇದ್ದೇ ಇರುತ್ತೆ ಅಗ್ರೆಷನ್. ಲಾಸ್ಟ್ ಟೈಮು ಅಷ್ಟೇ ಯಾವುದೋ ಒಂದು ಟೀಮು ಬಿಡಲೇ ಇಲ್ಲ. ಪಂಜಾಬ್ ಅವರು ನಮ್ಮ ಇಲ್ಲಿ ಹೊಡೆದ್ಬಿಟ್ಟು ಹೋದ್ರು ಅಂತ ಅಂದ್ಬಿಟ್ಟು ಅಲ್ಲೋಗಿ ಅಗ್ರೆಸಿವ್ ಆಗಿ ಆಡಿ ತೋರಿಸಿದ್ದಾರೆ. ಡೆಲ್ಲಿಲೂ ಹಂಗೆ ಆಯಿತು ಅಂತ ಅಂದರೆ ಖುಷಿನೇ ನನಗೆ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಎಕ್ಸೈಟ್ಮೆಂಟ್ ಮ್ಯಾಚ್. ಯಾಕಂದರೆ ಕೊಹ್ಲಿದು ಡೆಲ್ಲಿ ಪಿಚ್ಚು, ಸೊ ಹಿ ಹ್ಯಾಸ್ ಟು ಪ್ರೂವ್ ಇಟ್ ದಟ್ he has to take that revenge. I know KL Rahul is also from Bangalore, but still we want Kohli to rule that Delhi stadium. Yes, we want RCB to back in the form and they are doing well. So yeah, win for RCB. ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ನಾವು RCB ಸಪೋರ್ಟು. ವಿನ್ ಆರ್ ಲೂಸ್ ನಾವು 18 ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಆಬ್ವಿಯಸ್ಲಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಈಗ ಕನ್ಸಿಸ್ಟೆನ್ಸಿಯಾಗಿ ಕೊಹ್ಲಿ ಆಡ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಈ ಮ್ಯಾಚ್ ಕೂಡ ಆಡ್ತಾರೆ. ಆ್ಯಂಡ್ ಟೀಮ್ ಎಫರ್ಟಲ್ಲಿ ಗೆಲ್ತಾ ಇರೋದು, ಒಬ್ಬ ಸಿಂಗಲ್ ಪರ್ಸನ್ ಮೇಲೆ ರಿಲೇ ಆಗಿಲ್ಲ. ಸೊ ಆಬ್ವಿಯಸ್ಲಿ ಗೆದ್ದೇ ಗೆಲ್ತಾರೆ. ಟೀಮ್ಸ್ ಮ್ಯಾನೇಜ್ಮೆಂಟ್ ಅವರು ತೊಗೊಂಡಿದ್ದಿದ್ರೆ ಕರ್ನಾಟಕದವ್ರು ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಫಾರ್ ದಟ್ ಮ್ಯಾಟರ್ ಕರಣ್ ನಾಯರ್ ಆಗಿರ್ಬೋದು ಅಥವಾ ಪ್ರಸಿದ್ಧ ಕೃಷ್ಣ ಟಾಪ್ ವಿಕೆಟ್ ಟೇಕರಲ್ಲಿ ಇದ್ದಾರೆ. ಸೊ ಆಬ್ವಿಯಸ್ಲಿ ತೊಗೊಬೇಕಾಗಿತ್ತು, ಬೇಜಾರಿದೆ, ಬಟ್ ಮ್ಯಾನೇಜ್ಮೆಂಟ್ ನಾವು ನೋಡೋಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ. ಎಸ್, ಪಬ್ಲಿಕ್ ರಿಯಾಕ್ಷನ್ ಕೂಡ ಹೀಗೆ ಇದೆ ದ್ಯಾಟ್ ಇವತ್ತು RCB ಗೆದ್ದೇ ಗೆಲ್ಲತ್ತೆ. ಸೊ ಇನ್ನೊಂದು ಸ್ಟೇಟ್ಮೆಂಟ್ನ ಕೊಟ್ಟರು, ಇವತ್ತು ಕಾಂತಾರ ಸ್ಟೈಲಲ್ಲ KGF ಸ್ಟೈಲಲ್ಲಿ ತೋರಿಸ್ತೀವಿ, ಏಟಿಗೆ ಎದುರೇಟು ಅನ್ನೋ ಹಾಗೆ ಅಂತ. ಸೊ ಪ್ರೀತಿ ಅವರೇ, ಇವತ್ತಿನ ಮ್ಯಾಚ್ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ? ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ತುಂಬಾ ಒಂದು ನೆಕ್ ಟು ನೆಕ್ ಫೈಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಟು ಬಿ ಫ್ರ್ಯಾಂಕ್. ಬಿಕಾಸ್ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ ಲೈಕ್ ರಿಯಲಿ ಸ್ಟ್ರಾಂಗ್ ಟೀಮ್, ಎಲ್ಲರಿಗೂ ಗೊತ್ತು. ಬಿಕಾಸ್ ದೇ ಆರ್ ರನ್ನಿಂಗ್ ಇನ್ ದ ಟಾಪ್ 2 ಟೇಬಲಲ್ಲಿ. ಅವರು ಆಲ್ರೆಡಿ ಸೆಕೆಂಡ್ ಪೊಸಿಷನಲ್ಲಿ ಇದ್ದಾರೆ. ಸೊ ವೆರಿ ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೋದು ಡೆಲ್ಲಿ. ಸೊ ಅದು ಬಿಟ್ಟು ನಮ್ಮ ಮೇಲೆ ನಮ್ಮ RCB ಕೂಡ ಒಂದು ತುಂಬ ಸ್ಟ್ರಾಂಗ್ ಟೀಮ್. ನಾವು ಟೇಬಲಲ್ಲಿ ಟಾಪ್ 3rd ಪೊಸಿಷನಲ್ಲಿದ್ದೀವಿ. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಅಂದರೆ ನೆಕ್ ಟು ನೆಕ್ ಫೈಟ್ ಆ್ಯಂಡ್ ಎಂಡ್ ಮೂಮೆಂಟ್ವರೆಗೂ ಕೂಡ ವಿಲ್ ಹ್ಯಾವ್ ದಟ್ ಥ್ರಿಲ್ ಟು ವಾಚ್. ಸೊ ಆಲ್ ಎಕ್ಸೈಟೆಡ್, ಯಾಕಂದರೆ ದಿಸ್ ಈಸ್ ಒನ್ ಆಫ್ ದ ಟಫೆಸ್ಟ್ ಮ್ಯಾಚ್. ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಬಿಕಾಸ್ ಡೆಲ್ಲಿ ಆ್ಯಂಡ್ RCB ಫೇಸಿಂಗ್ ಟುಗೆದರ್ ಗಿವ್ಸ್ ಅಸ್ ಅ ಬಿಗ್ ಥ್ರಿಲ್. ಆ್ಯಂಡ್ ನೋಡೋಕ್ಕೂ ಕೂಡ ಆಲ್ ಎಕ್ಸೈಟೆಡ್ ಟು ವಾಚ್ ಆದರ್ಶಿನಿ. ಐ ಆಮ್ badly waiting to watch ಅಂದ್ರೆ. ಸೊ ಆರ್ಯವರ್ಧನ್ ಗುರುಗಳೇ ಹೇಳಿ, ಇವತ್ತಿನ ನಂಬರ್ ಹೇಗಿದೆ? ಅಲ್ಲ, ಕೆಂಪು ಇವತ್ತು ಆಗತ್ತಾ ಆಗಲ್ವಾ? ನಮಗೆ ಇವತ್ತು ಆಗುತ್ತೆ, ಯಾಕಂದ್ರೆ ನಿಮ್ಮ ಕಣ್ಣುಗಳು ಕೆಂಪು ಕಾಣಿಸ್ತಾ ಇದೆ ನನಗೆ, ಅದಕ್ಕೆ ಕೇಳಿದೆ. ಇವತ್ತಾಗುತ್ತೆ. ಇವತ್ತು RCB ಯಾವತ್ತು ಭಾನುವಾರ ಟಾಸ್ ಗೆಲ್ತಾರೆ ಅಂತ ಜಾಸ್ತಿ, ಸಂಡೇ ಟಾಸ್ ಜಾಸ್ತಿ ಗೆಲ್ತಾರೆ. ಹಾಗಾಗಿ ಇವರು
ಅವತ್ತು ಆಡಿದಾಗ ಇವ್ರ ಡೇಟ್ ಬೇರೆ ಇತ್ತು. ಇವತ್ತಿನ ಡೇಟ್ ತುಂಬ 27ನೇ ತಾರೀಕು ಆಗಿರೋದ್ರಿಂದ ಇವತ್ತು ಭಾಳ ಒಳ್ಳೆ ಡೇಟ್ ಆಫ್ ಬರ್ತ್ ಆಗಿದೆ. ಅವ್ರಿಗೆ ಆಪೋಸಿಟ್ ಆಗಿದೆ, ಕ್ಯಾಪ್ಟನ್ಗೆ ಆಪೋಸಿಟ್ ಡೇಟ್ ಆಗುತ್ತೆ. ಪ್ಲೇಯರ್ ಒಬ್ರಿಗೆ ಆಗದೇ ಇರ್ಬೋದು. ಇವತ್ತು RCB ಯಾವ ಕ್ಯಾಪ್ಟನ್ಗೆ? ನಮ್ಮ ಕ್ಯಾಪ್ಟನ್ಗೆ, ಡೆಲ್ಲಿ ಕ್ಯಾಪ್ಟನ್? ಡೆಲ್ಲಿ ಕ್ಯಾಪ್ಟನ್ಗೆ 100%. ಡೆಲ್ಲಿ ಕ್ಯಾಪ್ಟನ್ 20ನೇ ತಾರೀಕು ಕೊಟ್ಟರಿಂದ ಅವ್ರಿಗೆ ಆಪೋಸಿಟ್ ಆಗಿರ್ತದೆ. ಹಾಗಾಗಿ ಇವತ್ತು ನನ್ನ ಪ್ರಕಾರ ತುಂಬ ಬೆಟರ್ ಅನ್ಸುತ್ತೆ. ಸಾಲ್ಟ್ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ. ಸಾಲ್ಟ್ ನೋಡಿ, ಇವಾಗ ಏನಾಗುತ್ತೆ, ಮುಂಬೈ ಟೀಮಲ್ಲಿ ನೀವು ನೋಡಿರ್ಬೋದು, ರೋಹಿತ್ ಶರ್ಮಾ ತುಂಬ ಸುಮ್ಮನೆ ಎಲ್ಲ ಬಾಲ್ನ ಆಡ್ತಾಯಿದ್ರು. ಸ್ಕೋರ್ಗೆ ಒಳ್ಳೆ ಬ್ಯಾಟ್ಸ್ಮನ್ ಮೀಡಿಯಮಾಗಿ ಆಡಿ ಸಾಕು. ಯಾರು ಒಂದು 2 4 2 6 ಆಚೆ ಬರುತ್ತೆ. ಎನಿ ಟೈಮ್ ಬಾಲ್ ಟು ಬಾಲೇ ಬೇಕಾಗಿಲ್ಲ, ಅವರೇಜ್ ಆಗಿ. ಅದನ್ನ ಸ್ವಲ್ಪ ಸಾಲ್ಟ್ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಾಕಾಯಿತು. ಸಾಲ್ಟ್ ಇವತ್ತು ತುಂಬ ಚೆನ್ನಾಗಿದೆ. ಸಾಲ್ಟ್ ಮೇಲೆ ತುಂಬ ನಿರೀಕ್ಷೆ ಮಾಡ್ಬೋದು. ಅವತ್ತು ಮೊನ್ನೆ ಹೆಂಗೆ ದೇವದತ್ ಪಡಿಕ್ಕಲ್ ಮೇಲೆ ನಾವು ತುಂಬ ನಿರೀಕ್ಷೆ ಪಟ್ಟು, ಆ ಥರ ಇವತ್ತು ದೇವದತ್ ಪಡಿಕ್ಕಲ್ ತುಂಬ ಕಷ್ಟ ಇದೆ. ಆದರೆ ಅವರೇಜಾಗಿ ಅವ್ರು ನೆಂಬದು ಬಿಟ್ಟರೆ ಬಿಡ್ಬೋದು. ಹಾಗಾಗಿ ದೇವದತ್ ಪಡಿಕ್ಕಲ್ ಇವತ್ತು ಕುನಾಲ್ ಪಾಂಡ್ಯ ತುಂಬ ಒಳ್ಳೆ ವಿಕೆಟ್ ಟೇಕರ್ ಆಗ್ಬೋದು. ಕುನಾಲ್ ಪಾಂಡ್ಯಗೆ ತುಂಬ ಚೆನ್ನಾಗಿದೆ. ಮತ್ತು ಅದೇ ಥರ ಆಸ್ಟ್ರೇಲಿಯಾ ಪ್ಲೇಯರು, ಹಾಗಾಗಿ ಜೇಸಲ್ ವುಡ್ ಏನೋ ಎಸ್.ಎಲ್. ವುಡ್ ಅವ್ರದ್ದು ತುಂಬ ಬೆಟರ್ ಡೇಟ್ ಆಫ್ ಬರ್ತಾ ಇರುತ್ತೆ. ಹಾಗಾಗಿ ಇವರಿಬ್ರು 2 ವಿಕೆಟ್ ಎತ್ತಕ್ಕೆ ಆಪ್ಷನ್ ಇದೆ. 2 ವಿಕೆಟ್ ಎತ್ತಾರೆ. ಹೌದು, 2 ವಿಕೆಟ್ ಇದೆ. ಮನ್ಸ್ಪಟ್ರೆ ಇವತ್ತು ಫಸ್ಟ್ ಬ್ಯಾಟಿಂಗ್ ಏನಾರು ನಮ್ದು ಆದರೆ ಟಾಸ್ ಗೆಲ್ಬೋದು. ಸಂಡೇ ಯಾವತ್ತು ಟಾಸ್ ಗೆಲ್ತೀವಿ ನಾವು. ಸೊ ಟಾಸ್ ಗೆದ್ರೆ ಏನೇನು ಆಯ್ಕೆ ಮಾಡ್ತೀವಿ? ಎಲ್ಲ ಪ್ಲೇಯರು ಅಷ್ಟೇ. ನಾವೇನಾದ್ರು ಅಪ್ಪಿತಪ್ಪಿ ನಾವು ಡಿಸೈಡ್ ಆಗಿ ಬ್ಯಾಟಿಂಗ್ ಆಡೋರು ಕೂಡ ಅಲ್ಲಿ ಹೋಗಿ ಮುಗೀತಾರೆ. ಆಮೇಲೆ ಸೋತ್ರೆ ಟಾಸ್ ಗೆದ್ರೆ ಫೀಲ್ಡಿಂಗ್ ತಗತ್ತೆ. ಜನರಲ್ ಆಗಿ ಅದು ಸಹಜ. ಅದು ಯಾವಾಗಲೂ ಟಾಸ್ ಗೆದ್ರೆ ಫೀಲ್ಡಿಂಗ್ ತಗೋತಾರೆ. ಹಾಗಾಗಿ RCB ಒಂದು ಟೀಮು ಮುಂಬೈ ಟೀಮಿಗೆ ಒಂದಕ್ಕೇನೆ ಅದನ್ನು ಉಲ್ಟಾ ಮಾಡೋ ಕೆಪಾಸಿಟಿ ಇರೋದು. RCB ಬೆಂಗಳೂರು ಯಾವಾಗಂದರೆ RCB ಮುಂಬೈ ಫಸ್ಟ್ ಟಾಸ್ ಆಡಿದ್ರೆ ಮ್ಯಾಚ್ಗೆಲ್ಲ ತಾಕತ್ತಿದೆ. ಅದು ಅವಾಗಲಿಂದಲೇ ಈಗಲೂ ಇದೆ. ಹಾಗಾಗಿ ವಿರಾಟ್ ಕೊಹ್ಲಿ ಬಂದು ಯಾವಾಗಲೂ ಸ್ಲೋವಾಗಿ ಆಡಬೇಕು. ಸ್ಲೋವಾಗಿ ಆಡಿದಷ್ಟು ಒಳ್ಳೇದು. ಅವ್ರ ಗ್ರೌಂಡಲ್ಲಿ ಇರಬೇಕಾಗುತ್ತೆ. ತುಂಬ ಜವಾಬ್ದಾರಿ ಮನುಷ್ಯ. ಆಮೇಲೆ ಅವ್ರು ಓನ್ ಗ್ರೌಂಡ್ ಆಗಿರುತ್ತೆ. ಅದು ಬೆಟರ್ ಟೈಮ್ ಆಗಿದೆ. ಮತ್ತು ಅವತ್ತು KL ರಾಹುಲ್ ಅವತ್ತು ಒಂಥರ ಕಾಂತಾರ ಸಿನಿಮಾ ಥರ ಮಾಡಿಬಿಟ್ಟು ಬ್ಯಾಟನ್ನು ಗುದ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ತುಂಬ ಜಿದ್ದಿದೆ. ತುಂಬ ಸರಿ ಈ ವರ್ಷ ಅವ್ರಿಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಇದೆ. ಹೌದು, ಇಲ್ಲ ವಿರಾಟ್ ಕೊಹ್ಲಿಗೆ ಯಾವುದು ಜಿದ್ದಿಲ್ಲ. 100%. ಅಲ್ಲ, ಇವತ್ತು ಪ್ರೂವ್ ಮಾಡುವಂತ ಸಿಚುಯೇಷನ್ ಅಲ್ವಾ? ಬಿಕಾಸ್ ನಮ್ಮ KL ರಾಹುಲ್ ಏನಿದ್ದಾರೆ, ಅವ್ರ ತವರು ಬೆಂಗಳೂರು, ಕನ್ನಡದ ಹುಡುಗ ಅಂತ ಅದನ್ನ ಮಾಡಿ ತೋರಿಸಿದ್ರು. ಇವತ್ತು ಆಡ್ತಾ ಇರೋದು ವಿರಾಟ್ ಕೊಹ್ಲಿ ಅವ್ರ ತವರಲ್ಲಿ, ಅಂದ್ರೆ ಅವ್ರ ತವರಲ್ಲಿ ಆಡ್ತಾ ಇರ್ಬೋದು. ವಿರಾಟ್ ಕೊಹ್ಲಿ ಬಂದು 5ನೇ ತಾರೀಕು ಹುಟ್ಟಿರ್ತಾರೆ. ಅವ್ರಿಗೆ ಯಾವಾಗಲೂ ಹಳೆ ಜಿದ್ದನ್ನ ಯೂಸ್ ಮಾಡಲ್ಲ, ಹಳೆ ಜಿದ್ದನ್ನ ಕಂಟಿನ್ಯೂ ಮಾಡಲ್ಲ. ಅವ್ರಿಗೆ ಏನಾರು ಇದ್ರೆ 5ನೇ ತಾರೀಕು ಅಲ್ಲೇ ಮೈ ಪರ್ಚ್ಕೊಬಿಡ್ತಾರೆ 100%. ಆದರೆ ವಿರಾಟ್ ಅವರು ಬಂದು 18ನೇ ತಾರೀಕು ತುಂಬ ಯಾವಾಗಲೂ ಮನಸ್ಸಲ್ಲೇ ಆಟ ಸಾಧಿಸ್ತಾ ಇರ್ತಾರೆ KL ರಾಹುಲ್. ನೀವು ನೋಡಿರ್ಬೋದು, ಮುಂಚೆ ಅವರು ಪಂಜಾಬ್ ಟೀಮ್ಗೆ ಆಡ್ತಾಯಿದ್ರು. ಮುಂಚೆ ಅಲ್ಲಿಂದ ಬಿಟ್ಟು ಬಂದರು, ಆ ಓನರ್ ಕೈ ಕೊಟ್ಟರು, ಮಾತಾಡನಲ್ಲ. ಅವ್ರಿಗೆ ಬ್ಯಾಕ್ ಟು ಅಗ್ರೆಸಿವ್ ಆಗಿದ್ದಾರೆ. ಒಂದು ಇಲ್ಲಿ ಏನಪ್ಪ ಅಂದರೆ, ಒಂದು ಅವ್ರಿಗೆ ಲಾಭ ಅಂದರೆ ನಾರ್ಮಲ್ ಯಾರನ್ನೋ ಮನೇಲಿ ಸೊಸೆ ಆಗಿದ್ರೆ ಅವ್ರ ಹೆಂಡತಿ ಆಗಿದ್ರೆ ಪರವಾಗಿರಲ್ಲ. ಅಲ್ಲಿ ಆಗಿರೋದು ಒಂದು ಹಿಂದಿ ಆ್ಯಕ್ಟರ್ಸ್ ಅವ್ರು ತುಂಬ ಬಿಗ್ನೆಸ್ಸಲ್ಲೆಲ್ಲ ಬೆಳೆದು ನಿಂತಾರೆ. ಅಂದರೆ 2 ಬಲ ಇರೋದ್ರಿಂದ ಕದರ್ ಮಾತುಗಳು ಬರ್ತಾವೆ 100%. ಯಾವಾಗಲೂ ಒಂದು ಸೈಡ್ ಯಾವಾಗಲೂ ಕದರಾಗಿರೋಕ್ಕಾಗಲ್ಲ. ಇದೆಲ್ಲ ಅಲ್ಲಿ 2 ಕೈ ಕೂಡಿದ್ರೆ ಚಪ್ಪಾಳೆ ತರ, 2 ಕೈ ಚಪ್ಪಾಳೆ ತೊಡು ಇದೊಂದಿದೆ. ಆದರೆ ಇವತ್ತು ವಿರಾಟ್ ಕೊಹ್ಲಿ ಆಡ್ಬೋದು. ಆದರೆ ಸಾಲ್ಟು ತುಂಬ ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಅವರು 5 ಮ್ಯಾಚಲ್ಲಿ 1 ಮ್ಯಾಚ್ ಆಡ್ತಾ ಇದ್ದಾರೆ. ಬಿಗ್ ಹಿಟರ್ಸೇ ಆಗ್ತಾರೆ. ಮೊನ್ನೆ RCBಲಿ ನಾರ್ಮಲಾಗಿ ಆಡಿದ್ರು. ನಮ್ಗೆ ಅಷ್ಟು ಬಂದರೆ ಸಾಕಾಗಿತ್ತು. 100%. ಆ ಪಿಚ್ಚಲ್ಲಿ 6 ಓವರ್ಗೆ ಒಂದು 65 ರನ್ 68 ರನ್ ಕೊಟ್ಟರೆ ಬೆಟರ್ ಅನಿಸುತ್ತೆ ಫಸ್ಟ್ ಬ್ಯಾಟಿಂಗು. ಅದರಲ್ಲಿ ತುಂಬ ಚೆನ್ನಾಗಿದೆ. ಈ ಸರಿ ಇವತ್ತು ನಮಗೆ RCBಗೆ ತುಂಬ ಟೈಮ್ ಚೆನ್ನಾಗಿದೆ. ಇವತ್ತು ಚೆನ್ನಾಗಿದೆ. ಅದನ್ನು ಅವ್ರು ಬಳಸ್ಕೋತಾರೆ 100%. ಇವತ್ತು ಕ್ಯಾಪ್ಟನ್ ತುಂಬ ಚೆನ್ನಾಗಿ ಆಡ್ತಾರೆ. RCB ಕ್ಯಾಪ್ಟನ್ 100%. ರಜತ್ ಪಟೇಲ್ ಅವ್ರ ಮೇಲೆ ನಾವು ತುಂಬ ನಿರೀಕ್ಷೆ ಇಡ್ಬೋದು. ತುಂಬ ಒಳ್ಳೆ ನಿರೀಕ್ಷೆ ಮಾಡೋದು. ಯಾಕಂದರೆ ಅವರು ಒಂದು 2-3 ಮ್ಯಾಚಿಂದ ಸ್ವಲ್ಪ ಮೀಡಿಯಮಾಗಿ ಆಡಿದ್ದಾರೆ. ಹಾಗಾಗಿ ಇವತ್ತು ಅವ್ರು ಇಲ್ಲಿ ತನಕ ಆಡಿರುವಂತಹ RCB ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಏನಿದ್ದಾರೆ, ಸೊ ಇಲ್ಲಿ ತನಕ ಆಡಿದಂತಹ ಮ್ಯಾಚ್ಗಳಲ್ಲಿ IPL ಹಿಸ್ಟ್ರಿಯಲ್ಲೇ ಜಾಸ್ತಿ ಗೆದ್ದಿರೋರು RCBನೇ. ಬಟ್ ಆದರೆ ಲಾಸ್ಟ್ ಟೈಮ್ ತವರಲ್ಲಿ ನಮ್ಮ RCBನ ಸೋಲ್ಸಿತ್ತು ಡೆಲ್ಲಿ. ಆ್ಯಂಡ್ ಇಬ್ಬರೂ ಕೂಡ IPL ಕಪ್ನ ಗೆದ್ದಿಲ್ಲ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಈ ಸಲ IPL ಕಪ್ನ ಗೆದ್ರೆ? ಈ ಸರಿ ಕಪ್ ಗೆಲ್ದ್ರೆ ಫಸ್ಟ್ ನಾನು ಗುಜರಾತ್ ಟೈಟನ್ ಫಸ್ಟ್ ರೌಂಡು. ಇವರಿಬ್ಬರ ಮಧ್ಯೆ ಇಲ್ವಾ? ಗೆಲ್ಲದೇ ಇಲ್ಲ ಅನ್ಬಿಡ್ತೀರಾ ಕಪ್ಪು? ಇಲ್ಲ, ನಾನು ಹೇಳಿದ್ದು ಬಿಟ್ರೆ ಮುಂಬೈ RCBಗೆ ಆಪ್ಷನ್ ಇರುತ್ತೆ. ಓಕೆ, ಅಂದ್ರೆ 3ನೇ ಸ್ಥಾನದಲ್ಲಿ RCB ಇದೆ ಅಂತೀವಿ. 3 ಅಂತಲ್ಲ, ಇವ್ರು 3 ಜನದಲ್ಲಿ ಆಪ್ಷನ್ ಇದೆ. 3 ಜನ ಆಪ್ಷನ್ ಕೊಟ್ಟಿಲ್ಲ ನಾನು. ಇವ್ರು 3 ಜನದಲ್ಲಿ ಆಪ್ಷನ್ ಇರುತ್ತೆ. ಇವರಂತೂ ಆಡ್ಬೋದು. ಫೈನಲ್ ಆಡೋದು ಅವ್ರ ಇಚ್ಛೆ. ಡೆಲ್ಲಿ ಗೆಲ್ಲಲ್ಲ ಅಂತೀರಾ ಕಪ್? ನಾನು ಹಂಗನ್ನಕ್ಕೆ ನಾವು ಕ್ರಿಕೆಟ್ ಹಂಗೆ ಅನ್ನಕ್ಕಾಗಲ್ಲ. ಆ ಥರ ಅನ್ನಕ್ಕಾಗಲ್ಲ. ನಂಬರ್ ಕ್ಯಾಲ್ಕುಲೇಷನ್ ಅದನ್ನ ನಾನು ಕಷ್ಟಪಟ್ಟು ಮಾಡಲ್ಲ.
ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳಕ್ಕಿಲ್ಲ. ಹಾಗಾಗಿ ನಾನು ಆ ಥರ ಏನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಮಾಡೋದಲ್ಲ, ಅದನ್ನ ಮಾಡಿ ನನಗೇನೋ ಲಾಭ ಆಗಲ್ಲ. ವೀಕ್ಷಕರು ನಿಮ್ಮ ಫ್ಯಾನ್ಸ್ ಇರ್ತಾರಲ್ಲ, ಇಲ್ಲ, ಅವ್ರಿಗೆ ಲಾಭ ನಾನು ಆಗುತ್ತಲ್ಲ, ಅದಕ್ಕೆ ಗುರುಗಳು ಹೇಳಿದ್ದಾಯ್ತು ಅಂತ. ಇಲ್ಲ ಮೊನ್ನೆ ವಾರಲ್ಲಿ ಆಯ್ತಲ್ಲ 22ನೇ ತಾರೀಕು ನಂದು ಹಳೆ ಯೂಟ್ಯೂಬು ಫೇಸ್ಬುಕ್ಕು ಎಲ್ಲ ತೆಗೆದು ಅಲ್ಲ ಗುರುಗಳೇ, ನೀವು ವಾರ್ ಆಗುತ್ತೆ ಅಂತ ಹೇಳ್ತೀರಾ, ಕಪ್ ಯಾರು ಗೆಲ್ತಾರೆ ಅಂತಾನು ಹೇಳ್ಬಿಡಿ. ಅವಾಗ ನೀವು ಫೇಮಸ್ ಆಗ್ತೀರಾ, ನಾನು ಫೇಮಸ್ ಆಗ್ತೀನಲ್ಲ ಹೇಳಿಸಿದ್ಲು ಅಂತ. ಹಂಗಂತ ಹೇಳಿದ್ವಿ. ಕಪ್ಪಿಗಿಂತಲೂ ಕೂಡ ಮಕರ ರಾಶಿ ಟೈಮ್ ಕೆಟ್ಟಿತ್ತು ಅಂತ ಹೇಳಿದೆ. ಅವತ್ತು ಮಕರ ರಾಶಿನ ಆಗಿದ್ದು 20 ವರ್ಷ ಸರಿಲ್ಲ ಅಂತ ಹೇಳ್ತಾರೆ. 18 ನಂಬರ್ ಸರಿಲ್ಲ ಅಂತ ಹೇಳಿದೆ. 18ನೇ ತಾರೀಕಿನ RCB ಮ್ಯಾಚಲ್ಲಿ ಸೋತೋದ್ರು ಗ್ರೌಂಡಲ್ಲಿ. ಅವತ್ತು ನೀವಿಲ್ಲ ಅನ್ಸುತ್ತೆ, ಬೇರೆ ಯಾರು ಇದ್ರೆ ಆ್ಯಂಕರಿಂಗ್. ಅವತ್ತು ಮ್ಯಾಚ್ ಸೋಲ್ತಾರೆ ಅಂತ ಹೇಳೋದು, ಸ್ಟೇಡಿಯಮ್ಗೆ ಹೋದೆ. 100% ಮೊನ್ನೆ ಮ್ಯಾಚ್ ಗೆಲ್ತಾರೆ ಅಂತ ಹೋದೆ. ಅದರಿಂದ ನಾವೇನು ಮಾಡೋಕ್ಕಾಗಲ್ಲ. ಈ ವರ್ಷ ಇವತ್ತು 9 ನಂಬರ್ ಚೆನ್ನಾಗಿದೆಯಾ? 18, 27 ಸರಿ ಇಲ್ಲ. ಇವತ್ತು ಕೂಡ 27 ಒಳ್ಳೆ ನಂಬರ್ಸ್ ಏನಲ್ಲ. ಇವತ್ತು ಕೂಡ ಒಳ್ಳೆ ದಿನ ಅಲ್ಲ, ಇವತ್ತು ಕೆಟ್ಟ ದಿನ. ಇವತ್ತೇನೋ ಬೆಳಗ್ಗೆನೋ ಆಯಿತು ಅಂತ ನನಗೆ ನನ್ನ ಫಾಲೋವರ್ಸ್ ಹೇಳಿದರು. ಹಾಗಾಗಿ ಇಲ್ಲೇನಾಗುತ್ತೆ, ಇವಾಗ RCB ನೋಡ್ತಾರಲ್ಲ, ಇದು ಒಂಥರ RCB ಸ್ಟೇಡಿಯಮಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಒಂದು ಫ್ಯಾಮಿಲಿ ಮಕ್ಳುಗಳಿಲ್ಲ. ಒಂದು IPL ಅಲ್ಲಿ ಮಕ್ಳು ಎತ್ಕೊಂಡಿರೋದು, ಗಂಡ ಹೆಂಡತಿ ಇಬ್ಬರು ಬಂದಿಲ್ಲ. ಭಾಳ ಚಿಕ್ಕ ಗ್ರೌಂಡ್, ಅಂದರೆ ಆಡಿಯನ್ಸ್ ಒಂದು 25,000 ಜನ ಏನೋ ಕೂರ್ತಾರೆ, 23,000. ಬರೀ ಎಲ್ಲ ಬ್ಲ್ಯಾಕಲ್ಲೇ ಹೋಗ್ತಾಯಿದ್ದಾರೆ. ಒಂದು ಫ್ಯಾಮಿಲಿಗೂ ಟಿಕೆಟ್ ಸಿಗತ್ತರ 1 ಲಕ್ಷ ಜನ ಫಾಲೋವರ್ಸ್ಗೆ ಸ್ಟೇಡಿಯಮ್ ಆಗಬೇಕು. ಆವಾಗ ಮಕ್ಕಳು ಮರಿ ಎಲ್ಲರೂ ನೋಡ್ಬೋದು. ಇವಾಗ ಬರೀ ಬ್ಯಾಡ್ದಿದ್ದವ್ರು ಫ್ರೆಂಡ್ಸ್ಗಳು ಬ್ಲ್ಯಾಕ್ ಟಿಕೆಟ್ ತಗೊಂಡು ಬರ್ತಿದ್ದಾರೆ. 1 ಲಕ್ಷ ಜನ ಆದರೆ ಫ್ಯಾಮಿಲಿಗೆಲ್ಲ ಆಗುತ್ತೆ. 100% ಇವಾಗ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ. ಇದೊಂದು ಸ್ಟೇಡಿಯಮನ್ನು ಗ್ರೌಂಡ್ನಲ್ಲಿ ಜನ ಸೇರೋ ಥರ ಎಲ್ಲರೂ ಮಾಡ್ಬೋದು, ಇಲ್ಲ ಬೇರೆ ಕಡೆ ಏನಾದ್ರು ಮಾಡಬೇಕು. ನನಗೆ ಮಾತ್ರ ಮೇಡಮ್ರೆ ಯಾವ ಟೀಮ್ ಮೇಲೂ ಆಸೆ ಇಲ್ಲ. ಯಾವ ಟೀಮು ಕಪ್ ಹೊಡಿಬೇಕಲ್ಲ. ಇವಾಗ ಹೇಳಿದ್ದೀವಿ, ಅವತ್ತಿನ ದಿವಸ ಬಂದಾಗ ಅದು ಯಾವುದು ಚೆನ್ನಾಗಿದೆ ಅಂತ ಅವತ್ತು ಫೈನಲಾಗಿ ಹೇಳ್ಬಿಟ್ಟು ಹೋಗಿ ಅವತ್ತು ಮಾತ್ರ ಪರ್ಫೆಕ್ಟಾಗಿ ಹೇಳ್ತೀನಿ, ಯೋಚನೆ ಮಾಡಿ. ಯಾಕಂದ್ರೆ ಹಂಗೆಲ್ಲ ಹಂಗೆ ಅಳುಕ್ ಬಿಡಂಗಿಲ್ಲ. ನೋಡಿ ಯಾವಾಗಲೂ ನೋಡಿ ಅಳುಕ್ ಪುಳುಕ್ ಅಂತ ಇಲ್ಲ, ಅವತ್ತು ಹೇಳ್ಬಿಟ್ಟು ಹೋಯ್ತು. ಇವತ್ತರೆಗೂ ಅಲ್ಲ, ನಾವು ಅವಾಗ್ಲಿಂದಲೇ ಹೇಳ್ಕೆ ಬರ್ತಾ ಇದ್ವಿ. ಇದೊಂದೇ ಅಲ್ಲ, ನೀವು IPL ಸ್ಟಾರ್ಟ್ ಆಗಿಂತ ಮುಂಚೆ ನಾವು ಕ್ರಿಕೆಟ್ ಆಯ್ತು ಬಿಡ್ರಿ. RCB ಟೀಮ್ ಆದ್ರೂ ಈ ಸಲ ಸಖತಾ ಇದೆ, ಅದಾದ್ರೂ ಹೇಳಿ. ಟೀಮ್ ತುಂಬಾ ಚೆನ್ನಾಗಿದೆ. ಸೆಲೆಕ್ಷನ್ ಮಾಡಿದ್ರೆ ನಾವು ಅವತ್ತೇ ನನ್ನ ಫಾಲೋವರ್ಸ್ ಯಾರು ಇರ್ತಾರಲ್ಲ ಫೋನಲ್ಲ, ಈ ಸಲ RCB ಟೀಮ್ ಚೆನ್ನಾಗಿಲ್ಲ ಅಂತ ತುಂಬಾ ಜನ ಹೇಳಿದ್ರು. ನಾನು ಒಬ್ಬನೇ ತುಂಬಾ ಚೆನ್ನಾಗಿದೆ ಅಂದಿದ್ದೆ ಅವಾಗ. ಇವಾಗ ಟೀಮ್ ತುಂಬಾ ಚೆನ್ನಾಗಿದೆ. ಸಾಲ್ಟ್ ಇದಾರೆ, ನಾನು ಹೇಳ್ತಾ ಇದ್ದೀನಲ್ಲ, ಅವರು ಬಿಗ್ ಹಿಟರ್ಸ್ ಆದ್ರೆ ಟೀಮ್ಗೆ ರುಚಿಯನ್ನು ಹೆಚ್ಚಿಸಿದ್ದಾರೆ. ಅಂದ್ರೆ ಆ ಥರ ಅಂದ್ರೆ ಬೇಗ ವಿಕೆಟ್ ಬೇಕಾಗಿಲ್ಲ. ನೀವು ಹೆಂಗಾಗುತ್ತೆ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾಕೆ ಸೋಲಕ್ಕೆ ಕಾರಣ ಅಂದರೆ, ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಸ್ಲೋ ಪಿಕ್, ಇಮಿಡಿಯೇಟ್ಲಿ ಪ್ರೆಗ್ನೆಂಟ್ ಆಗಲ್ಲ, ಇಮಿಡಿಯೇಟ್ಲಿ ಡಿಲೇ ಆಗಲ್ಲ. ಹೆಣ್ಣು ನೋಡಬೇಕು, ಮಾತುಕತೆ ಮುಗಿಸ್ಬೇಕು, ಆಮೇಲೆ ಎಲ್ಲ ಆಗಿ 9 ತಿಂಗಳಾದ್ಮೇಲೆ ಆದ್ಮೇಲೆ ಇಲ್ಲ ಇಷ್ಟು 100%. ಅದಾದ್ಮೇಲೆ ಬೆಂಗಳೂರಲ್ಲಿ ನೀವು ಇತಿಹಾಸ ನೋಡಿದಾಗ 10-15 ಓವರ್ ಆದ್ಮೇಲೆ ಒಳ್ಳೆ ಸ್ಕೋರ್ ಬರುತ್ತೆ. ಇವ್ರು ಫಸ್ಟ್ 5 ಓವರ್ಗೆ ಹೋದ್ರೆ ವಿಕೆಟ್ ಕೊಟ್ಬಿಟ್ಟು ಮನೆ ಕೂತ್ಕೋಬೇಕು. ಹಾಗಾಗಿ ಆ ಥರ ಗ್ರೌಂಡಲ್ಲಿ ಬೆಂಗಳೂರು ಹೆಂಗಂದ್ರೆ ಭಾಳ ಕಷ್ಟವಾದ ಜಾಗ ಅದು, ಪಿಚ್ ಯಾವಾಗಲೂ ಕೂಡ. ಯಾಕಂದರೆ ಬೆಂಗಳೂರು ಸ್ಟೇಡಿಯಂ ಒಂಥರ ಬಿರಿಯಾನಿ ದಮ್ ಕಟ್ತಂಗಿರುತ್ತೆ, ಎಲ್ಲೂ ಜಾಗ ಇರಲ್ಲ. ಅವಾಗ ಏನಾಗುತ್ತೆ, ಪಿಚ್ಚು ತುಂಬ ಸಾಫ್ಟ್ ಇರುತ್ತೆ, ಅದು ರಫ್ ಆಗೋ ತನಕ ಕಾಯಬೇಕು ಬಾಲು ಎಲ್ಲದೂ ಕೂಡ. ಅದು ಬೆಟರ್. ಇವಾಗ ಅರ್ಥ ಆಗಿತ್ತೆ, ಮೊನ್ನೆ ಸಾಲ್ಟ್ ಆಗಲಿ ವಿರಾಟ್ ಕೊಹ್ಲಿ ಆಗಲಿ, ನಾವು ಹೇಳೋ ಮಾತು ಅವ್ರಿಗೆ ಅರ್ಥ ಆಗಿತ್ತೇನೋ ಗೊತ್ತಿಲ್ಲ 100%. ಇಲ್ಲ ತುಂಬ ಜನ ಹೇಳಿರ್ತಾರೆ ಸ್ಲೋ ಆಗಿ ಬೆಟರ್ ಅಂತ. ಯಾಕಂದರೆ ಮೊನ್ನೆ ಗುಜರಾತ್ ಅವ್ರು ತುಂಬ ಲೋ ಸ್ಕೋರಲ್ಲಿದ್ದು 5 ಓವರ್, ಅದಾದ್ಮೇಲೆ ಆಮೇಲೆ ಸಖತ್ತಾಗಿ ಹೊಡೆದ್ರು. ಆ ಥರ ಎಲ್ಲೋ ತಿಳ್ಕೊಂಡ್ರೆ ಫಸ್ಟ್ 6 ಓವರ್ ಹೊಡೆದೇ ಮ್ಯಾಚ್. ಇವತ್ತಿನ ಪಿಚ್ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಆಡ್ತಾ ಇದ್ದಾರೆ, ಸೊ ಡೆಲ್ಲಿನಲ್ಲಿ. ಸೊ ವಿರಾಟ್ ಕೊಹ್ಲಿ ಅವ್ರಿಗಂತೂ ಒಂಥರ ಹಬ್ಬನೇ, ಬಿಕಾಸ್ ಅವರ ತವರು ಅದು. ಬಟ್ ನಮ್ಮ ಕರ್ನಾಟಕದ ನಮ್ಮ ಬ್ಯಾಂಗ್ಳೂರ್ ಬಾಯ್ KL ರಾಹುಲ್ ಅವರಿದ್ದಾರೆ. ಸೊ ಹೇಗಿರುತ್ತೆ ಇವತ್ತಿನ ಫೈಟ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ತುಂಬಾ ಟಫ್ ಆಗಿರುತ್ತೆ ಬಿಕಾಸ್ ಹೌದು KL ರಾಹುಲ್ ನಮ್ಮವರೇ. ನಾವು ಡೆಲ್ಲಿ ಸಪೋರ್ಟ್ ಮಾಡ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು RCB ಆಪೋಸಿಟ್, ಅಫ್ಕೋರ್ಸ್ ನಾವು RCBನೇ ಸಪೋರ್ಟ್ ಮಾಡೋದು. ಬಟ್ ನಮ್ಮ ಕರ್ನಾಟಕದ ಹುಡುಗ KL ರಾಹುಲ್ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಡೀ ಸೀಸನ್ ಅವರ ಒಂದು ರನ್ ರೇಟ್ಸ್ ನೋಡ್ಬೋದು, ಆ್ಯಂಡ್ ಅವ್ರು ಬ್ಯಾಟಿಂಗ್ ಮಾಡಿರೋದು, ಅವ್ರ ಫಾರ್ಮ್ ನೋಡ್ಬೋದು, ಎವ್ರಿಥಿಂಗ್ ಇಸ್ ಲೈಕ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ಬೋದು. ಸೊ ಬಟ್ ಕಂಪೇರ್ ಟು RCB, ನಾವು RCB ಮೇಲೆ ಆಡ್ತಿರೋದ್ರಿಂದ ನಮ್ಮ KL ರಾಹುಲ್ ಅವ್ರು ಯಾವ ಟೀಮಲ್ಲಿ ಆಡಿದ್ರು ಕೂಡ ನಾವು RCBಗೆ ಸಪೋರ್ಟ್ ಮಾಡೋದು. ಅವರು ಚೆನ್ನಾಗಿ ಆಡ್ಲಿ, ಬಟ್ ನಾವು ಗೆಲ್ಲ. ಟೀಮಲ್ಲಿ ಇರುವಂತ ಕನ್ನಡದ ದೇವದತ್ ಪಡಿಕರ್ ಇದ್ದಾರೆ, ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಒಳ್ಳೆ ಫಾರ್ಮ್ ನಲ್ಲಿ ಕೂಡ ಇದ್ದಾರೆ. ಅಂಡ್ ಪಿಚ್ ಬಗ್ಗೆ ಹೇಳ್ಬೇಕಾದ್ರೆ ಸ್ಪಿನ್ನರ್ಸ್ ಫ್ರೆಂಡ್ಲಿ ಪಿಚ್ಚು. ಸೊ ಸ್ಟೇಡಿಯಂ ಸ್ವಲ್ಪ ಸಣ್ಣದಿರೋದ್ರಿಂದ ಚೇಸಿಂಗ್ ಏನಾದ್ರು ಮಾಡ್ಕೊಂಡ್ರೆ ತುಂಬಾ ಈಸಿ ಚೇಸ್ ಮಾಡ್ಬೋದು ಅನ್ನೋದೆಲ್ಲ ಮಾತಿದೆ. ಸೊ ಇದ್ರ ಬಗ್ಗೆ ಬಹಳಷ್ಟು ಮಾತಾಡೋದು ಇನ್ನೂ ಬಾಕಿ ಇದೆ. ಅಂಡ್ ಗುರುಗಳ ಹತ್ರನೂ ಮಾತಾಡಬೇಕು. ಇವತ್ತಿನ ನಂಬರು ಯಾವ್ಯಾವ ಪ್ಲೇಯರ್ ಎಷ್ಟೆಷ್ಟು ಸ್ಕೋರ್ ಮಾಡ್ತಾರೆ ಅಂತ ಆಲ್ ಸೆಟ್ ರೆಡಿ ಗುರುಗಳು. ಸೊ ಅದನ್ನು ಕೂಡ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೊಂದು ಇನ್ಫಾರ್ಮೇಶನ್ ಹೇಳಲೇಬೇಕು. ತಾವು ಕೂಡ ಕರೆ ಮಾಡಿ
ಮಾಡಿ ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ತಿಳಿಸಬೇಕಾ? ಸೊ ಯಾರು ವಿನ್ ಆಗ್ತಾರೆ, ಪ್ರಾಬಬಿಲಿಟೀಸ್ ಏನಿದೆ ನಿಮ್ಮ ಪ್ರಕಾರ, ಅದನ್ನು ಕೂಡ ನೀವು ನಮಗೆ ತಿಳಿಸ್ಬೋದು. ಹಾಗೆ ಗುರುಗಳ ಹತ್ರ ಕೂಡ ಮಾತಾಡ್ಬೋದು, ಪ್ರೀತಿ ಗೌಡ ಅವ್ರ ಹತ್ರ ಕೂಡ ಮಾತಾಡ್ಬೋದು. ಸೊ ಮತ್ತಷ್ಟು ಮಗದಷ್ಟು ಮ್ಯಾಚ್ ಕುರಿತಾದ ಮಾತುಕತೆ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್.